ಸರ್ಕಾರದ ವಿರುದ್ಧ ಪೋಸ್ಟರ್ ಅಂಟಿಸಿದವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆ ಮಾಡಿದ್ದ ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ಕೇಸ್. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಜೆಡಿಎಸ್ನಿಂದ ಪೋಸ್ಟರ್ ವಾರ್ ನಡೆದಿತ್ತು. ಈ ರೀತಿ ಪೋಸ್ಟರ್ಗಳನ್ನ ಅಂಟಿಸುವಂತ ಕೆಲಸ ಜೆಡಿಎಸ್ನಿಂದ ಆಗಿತ್ತು. ಸರ್ಕಾರದ ವಿರುದ್ಧ ಜೆಡಿಎಸ್ ಏನು ಈ ರೀತಿ ಪೋಸ್ಟ್ ಅಂಟಿಸಿ ಒಂದು ಅಭಿಯಾನವನ್ನ ಮಾಡ್ತಾ ಇದೆ. ನಾಳೆ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೆಯುತ್ತೆ. ಪೋಸ್ಟರ್ನಲ್ಲಿ QR ಕೋಡ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಆ ರೀತಿ ಮಾಡಿದವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನಿಮಗೆ ನೆನಪಿರಬಹುದು, ಪೇ ಸಿಎಂ ಅಂತ ಹೇಳಿ ಈ ಹಿಂದೆ ಇದೇ ಕಾಂಗ್ರೆಸ್ನವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬಸವರಾಜ ಬೊಮ್ಮಾಯಿ ಅವರ ಫೋಟೋನ ಹಾಕಿ ಕೆಳಗಡೆ QR ಕೋಡ್ ಅನ್ನ ಹಾಕಿ ಪೇ ಸಿಎಂ ಅಂತ ಮಾಡಿದ್ರು. ಇದು ಆಗಿನ ಟೈಮಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಇದೇ ರೀತಿ QR ಕೋಡ್ ಅನ್ನ ಹಾಕಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಅಂಟಿಸಿದ್ದಾರೆ ಪೋಸ್ಟರ್ ಅನ್ನ. ಈ ರೀತಿ ಪೋಸ್ಟರ್ ಅಂಟಿಸಿದವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವ, ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷಗಳು ಎಲ್ಲಾ ರೀತಿಯಿಂದನೂ ಕೂಡ ಹರಿಹಾಯೋದು ಸರ್ವೇ ಸಾಮಾನ್ಯ. ಯಾವಾಗಲೂ ಕೂಡ ಸರ್ಕಾರವನ್ನ ಕಟ್ಟಿ ಹಾಕುವ ಕೆಲಸವನ್ನ ವಿಪಕ್ಷಗಳು ಮಾಡ್ತಾನೆ ಇರುತ್ತೆ. ಬಹುಶಃ ಇದನ್ನ ಸ್ಪೋರ್ಟಿವ್ ಆಗಿ ತಗೋಬೇಕಾಗಿತ್ತ? ಯಾಕೆ ಈ ರೀತಿ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ರು? ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಹೇಳೋದೇನು? ಏನೆಲ್ಲ ನಡೆದಿದೆ ಅಸಲಿಗೆ? ಎಸ್ ಶ್ರೀಪಾದ್, ಈಗ ಸದ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಮಾಡಿದಂತ ಪೋಸ್ಟರ್ ಅಭಿಯಾನದ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಸದ್ಯ ಎಫ್ಐಆರ್ ಮಾಡಿರುವಂತಹ ಕಾರಣ ಏನಂತ ಹೇಳಿದ್ರೆ, ನಮ್ಮ ಬೆಂಗಳೂರಿನಲ್ಲಿ ಯಾವುದೇ ತರಹದ ತೆರೆದ ಜಾಗದಲ್ಲಿ ಪೋಸ್ಟರ್ ಅನ್ನ ಅಂಟಿಸೋದಿರಬಹುದು, ಹಾಗೆ ಫ್ಲೆಕ್ಸ್ ಬ್ಯಾನರ್ ಅನ್ನ ಹಾಕೋದು ನಿಷೇಧವಿದೆ. ಅದೇ ಆರ್ಡರ್ ಅನ್ನ ಉಲ್ಲಂಘನೆ ಆಗಿದೆ ಎನ್ನುವಂತ ಕಾರಣಕ್ಕಾಗಿ ಹಲಸೂರು ಗೇಟ್ ಪೊಲೀಸರು ಸದ್ಯ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆದ್ರೆ ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಂತಹ ಏನು ಜೆಡಿಎಸ್ ವಿರುದ್ಧ ಈ ರೀತಿ ಎಫ್ಐಆರ್ ಅಸ್ತ್ರವನ್ನ ಪ್ರಯೋಗಿಸಿರುವಂತದ್ದು ಸಾಕಷ್ಟು ಈಗ ಪ್ರಶ್ನೆಗೆ ಕಾರಣವಾಗಿರುವಂತದ್ದು. ಮುಖ್ಯವಾಗಿ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಅದರ ಸಲುವಾಗಿ ವಿಭಿನ್ನ ಪ್ರತಿಭಟನೆಯನ್ನ ಮಾಡುವ ಮೂಲಕ ನಗರದ ಹಲವು ಭಾಗದಲ್ಲಿ ಈ ಪೋಸ್ಟರ್ ಅನ್ನ ಅಂಟಿಸುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಮಹಾರಾಣಿ ಕಾಲೇಜ್ನ ಮುಂಭಾಗ ಇರಬಹುದು, KR ಸರ್ಕಲ್ ಇರಬಹುದು, ಹಾಗೆ ಬಿಬಿಎಂಪಿ ಕೇಂದ್ರ ಕಚೇರಿ ಇರಬಹುದು, ಹಾಗೆ ಬೆಂಗಳೂರಿನ ಹಲವು ಕಡೆ ಪೋಸ್ಟರ್ ಅನ್ನ ಅಂಟಿಸಿದ್ರು. ಆ ಪೋಸ್ಟರ್ ನಲ್ಲಿ ಒಂದು QR ಕೋಡ್ ಅನ್ನು ಕೂಡ ಅಂಟಿಸಲಾಗಿತ್ತು. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಎನ್ನುವಂತ ಒಂದು ಬರಹವನ್ನ ಬರೆದು ಅದಾದ ನಂತರ QR ಕೋಡ್ ಅನ್ನ ಅಂಟಿಸಿದ್ರು. ಆ QR ಕೋಡ್ ಓಪನ್ ಮಾಡ್ತಾ ಇದ್ದ ಹಾಗೆ ಒಂದು ವೆಬ್ಸೈಟ್ ಬರುತ್ತೆ, ಸಾಕಪ್ಪ ಸಾಕು .com ಅಂತ. ಆ ವೆಬ್ಸೈಟ್ ಒಳಗೆ ಹೋದ್ರೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯಿಂದ ಆಗುವಂತಹ ಪರಿಣಾಮವೇನು, ಜನ ಏನ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಸರ್ಕಾರವನ್ನ ಟೀಕಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಸದ್ಯ ಎಫ್ಐಆರ್ ಅನ್ನ ದಾಖಲಿಸಿರುವಂತಹ ಪೊಲೀಸರು ಇದರಲ್ಲಿ ಜೆಡಿಎಸ್ ಎನ್ನುವಂತದ್ದನ್ನ ಎಲ್ಲೂ ಉಲ್ಲೇಖನೆ ಮಾಡಿಲ್ಲ. ಸಾಕಪ್ಪ ಸಾಕು .com ಮತ್ತೆ ಅದರ್ಸ್ ಎನ್ನುವಂತದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಸದ್ಯ ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ಯಾರೆಲ್ಲ ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ, ಯಾರೆಲ್ಲ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅವರಿಗೆ ನೋಟಿಸ್ ನೀಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಈ ಹಿಂದೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ 40% ಸರ್ಕಾರ ಎನ್ನುವಂತ ಒಂದು ಪೋಸ್ಟರ್ ಅನ್ನ ಅಂಟಿಸಿತ್ತು. ಆ ಸಂದರ್ಭದಲ್ಲಿ ಕೂಡ ಎಫ್ಐಆರ್ ಆಗಿತ್ತು. ಅದಕ್ಕೆ ಪ್ರತೀಕಾರವಾಗಿ ಈಗ ಆಡಳಿತ ಪಕ್ಷ ವಿರೋಧ ಪಕ್ಷದ ವಿರುದ್ಧ ಈ ರೀತಿಯ ಕ್ರಮಕ್ಕೆ ಮುಂದಾಯ್ತಾ ಎನ್ನುವಂತದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತರಹದ ಒಂದು ರಿಯಾಕ್ಟ್ ಅನ್ನ ಜೆಡಿಎಸ್ ನಾಯಕರು ಮಾಡ್ತಾರೆ ಎನ್ನುವಂತದ್ದನ್ನ ಕೂಡ ಸದ್ಯ ಕಾದ್ ನೋಡಬೇಕಾಗಿದೆ. ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಕೂಡ ಈಗ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಅದೆಲ್ಲದರ ನಡುವೆ ಈಗ ಸದ್ಯ ಎಫ್ಐಆರ್ ಆಗಿರುವಂತದ್ದು ಕೂಡ ಈಗ ರಾಜಕೀಯ ಏನು ವಾಗ್ಸಮರಕ್ಕೆ ಇದು ಕಾರಣ ಹಾದಿ ಆಗುತ್ತಾ ಅನ್ನುವಂತಹ ಒಂದು ಚರ್ಚೆ ಕೂಡ ಈಗ ಆರಂಭವಾಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ಸರ್ಕಾರದ ವಿರುದ್ಧ ಪೋಸ್ಟರ್ ಅಂಟಿಸಿದವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆ ಮಾಡಿದ್ದ ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ಕೇಸ್. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಜೆಡಿಎಸ್ನಿಂದ ಪೋಸ್ಟರ್ ವಾರ್ ನಡೆದಿತ್ತು. ಈ ರೀತಿ ಪೋಸ್ಟರ್ಗಳನ್ನ ಅಂಟಿಸುವಂತ ಕೆಲಸ ಜೆಡಿಎಸ್ನಿಂದ ಆಗಿತ್ತು. ಸರ್ಕಾರದ ವಿರುದ್ಧ ಜೆಡಿಎಸ್ ಏನು ಈ ರೀತಿ ಪೋಸ್ಟ್ ಅಂಟಿಸಿ ಒಂದು ಅಭಿಯಾನವನ್ನ ಮಾಡ್ತಾ ಇದೆ. ನಾಳೆ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೆಯುತ್ತೆ. ಪೋಸ್ಟರ್ನಲ್ಲಿ QR ಕೋಡ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಆ ರೀತಿ ಮಾಡಿದವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನಿಮಗೆ ನೆನಪಿರಬಹುದು,
ಪೇ ಸಿಎಂ ಅಂತ ಹೇಳಿ ಈ ಹಿಂದೆ ಇದೇ ಕಾಂಗ್ರೆಸ್ನವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಸವರಾಜ ಬೊಮ್ಮಾಯಿ ಅವರ ಫೋಟೋನ ಹಾಕಿ ಕೆಳಗಡೆ QR ಕೋಡ್ ಅನ್ನ ಹಾಕಿ ಪೇ ಸಿಎಂ ಅಂತ ಮಾಡಿದ್ರು. ಇದು ಆಗಿನ ಟೈಮಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಇದೇ ರೀತಿ QR ಕೋಡ್ ಅನ್ನ ಹಾಕಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಅಂಟಿಸಿದ್ದಾರೆ ಪೋಸ್ಟರ್ ಅನ್ನ. ಈ ರೀತಿ ಪೋಸ್ಟರ್ ಅಂಟಿಸಿದವರ ವಿರುದ್ಧ ಈಗ FIR ದಾಖಲಾಗಿದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವ, ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷಗಳು ಎಲ್ಲಾ ರೀತಿಯಿಂದನೂ ಕೂಡ ಹರಿಹಾಯುವುದು ಸರ್ವೇ ಸಾಮಾನ್ಯ. ಯಾವಾಗಲೂ ಕೂಡ ಸರ್ಕಾರವನ್ನ ಕಟ್ಟಿ ಹಾಕುವ ಕೆಲಸವನ್ನ ವಿಪಕ್ಷಗಳು ಮಾಡ್ತಾನೆ ಇರುತ್ತೆ. ಬಹುಶಃ ಇದನ್ನ ಸ್ಪೋರ್ಟಿವ್ ಆಗಿ ತಗೋಬೇಕಾಗಿತ್ತ? ಯಾಕೆ ಈ ರೀತಿ ಅವ್ರ ಮೇಲೆ FIR ಮಾಡಿದ್ರು? ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಹೇಳೋದೇನು? ಏನೆಲ್ಲ ನಡೆದಿದೆ ಅಸಲಿಗೆ? ಎಸ್ ಶ್ರೀಪಾದ್, ಈಗ ಸದ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಮಾಡಿದಂತ ಪೋಸ್ಟರ್ ಅಭಿಯಾನದ ವಿರುದ್ಧ ಈಗ FIR ಕೂಡ ದಾಖಲಾಗಿರುವಂತದ್ದು. ಸದ್ಯ FIR ಮಾಡಿರುವಂತಹ ಕಾರಣ ಏನಂತ ಹೇಳಿದ್ರೆ, ನಮ್ಮ ಬೆಂಗಳೂರಿನಲ್ಲಿ ಯಾವುದೇ ತರಹದ ತೆರೆದ ಜಾಗದಲ್ಲಿ ಪೋಸ್ಟರ್ ಅನ್ನ ಅಂಟಿಸೋದಿರಬಹುದು, ಹಾಗೆ ಫ್ಲೆಕ್ಸ್ ಬ್ಯಾನರ್ ಅನ್ನ ಹಾಕೋದು ನಿಷೇಧವಿದೆ. ಅದೇ ಆರ್ಡರ್ ಅನ್ನ ಉಲ್ಲಂಘನೆ ಆಗಿದೆ ಎನ್ನುವಂತ ಕಾರಣಕ್ಕಾಗಿ ಹಲ್ಸೂರ್ ಗೇಟ್ ಪೊಲೀಸರು ಸದ್ಯ ಈಗ FIR ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆದ್ರೆ ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಂತಹ ಏನು ಜೆಡಿಎಸ್ ವಿರುದ್ಧ ಈ ರೀತಿ FIR ಅಸ್ತ್ರವನ್ನ ಪ್ರಯೋಗಿಸಿರುವಂತದ್ದು ಸಾಕಷ್ಟು ಈಗ ಪ್ರಶ್ನೆಗೆ ಕಾರಣವಾಗಿರುವಂತದ್ದು. ಮುಖ್ಯವಾಗಿ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಅದರ ಸಲುವಾಗಿ ವಿಭಿನ್ನ ಪ್ರತಿಭಟನೆಯನ್ನ ಮಾಡುವ ಮೂಲಕ ನಗರದ ಹಲವು ಭಾಗದಲ್ಲಿ ಈ ಪೋಸ್ಟರ್ ಅನ್ನ ಅಂಟಿಸುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಮಹಾರಾಣಿ ಕಾಲೇಜ್ನ ಮುಂಭಾಗ ಇರಬಹುದು, KR ಸರ್ಕಲ್ ಇರಬಹುದು, ಹಾಗೆ BBMP ಕೇಂದ್ರ ಕಚೇರಿ ಇರಬಹುದು, ಹಾಗೆ ಬೆಂಗಳೂರಿನ ಹಲವು ಕಡೆ ಪೋಸ್ಟರ್ ಅನ್ನ ಅಂಟಿಸಿದ್ರು. ಆ ಪೋಸ್ಟರ್ ನಲ್ಲಿ ಒಂದು QR ಕೋಡ್ ಅನ್ನು ಕೂಡ ಅಂಟಿಸಲಾಗಿತ್ತು. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಎನ್ನುವಂತ ಒಂದು ಬರಹವನ್ನ ಬರೆದು ಅದಾದ ನಂತರ QR ಕೋಡ್ ಅನ್ನ ಅಂಟಿಸಿದ್ರು. ಆ QR ಕೋಡ್ ಓಪನ್ ಮಾಡ್ತಾ ಇದ್ದ ಹಾಗೆ ಒಂದು ವೆಬ್ಸೈಟ್ ಬರುತ್ತೆ, ಸಾಕಪ್ಪ ಸಾಕು .com ಅಂತ. ಆ ವೆಬ್ಸೈಟ್ ಒಳಗೆ ಹೋದ್ರೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯಿಂದ ಆಗುವಂತಹ ಪರಿಣಾಮವೇನು, ಜನ ಏನ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಸರ್ಕಾರವನ್ನ ಟೀಕಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಸದ್ಯ FIR ಅನ್ನ ದಾಖಲಿಸಿರುವಂತಹ ಪೊಲೀಸರು ಇದರಲ್ಲಿ ಜೆಡಿಎಸ್ ಎನ್ನುವಂತದ್ದನ್ನ ಎಲ್ಲೂ ಉಲ್ಲೇಖನೆ ಮಾಡಿಲ್ಲ. ಸಾಕಪ್ಪ ಸಾಕು .com ಮತ್ತೆ ಅದರ್ಸ್ ಎನ್ನುವಂತದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಸದ್ಯ ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ಯಾರೆಲ್ಲ ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ, ಯಾರೆಲ್ಲ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅವರಿಗೆ ನೋಟಿಸ್ ನೀಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಈ ಹಿಂದೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ 40% ಸರ್ಕಾರ ಎನ್ನುವಂತ ಒಂದು ಪೋಸ್ಟರ್ ಅನ್ನ ಅಂಟಿಸಿತ್ತು. ಆ ಸಂದರ್ಭದಲ್ಲಿ ಕೂಡ FIR ಆಗಿತ್ತು. ಅದಕ್ಕೆ ಪ್ರತೀಕಾರವಾಗಿ ಈಗ ಆಡಳಿತ ಪಕ್ಷ ವಿರೋಧ ಪಕ್ಷದ ವಿರುದ್ಧ ಈ ರೀತಿಯ ಕ್ರಮಕ್ಕೆ ಮುಂದಾಯ್ತಾ ಎನ್ನುವಂತದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತರಹದ